ಚಿತ್ರರಂಗದಲ್ಲಿ ಸ್ಟಾರ್ಗಳಾಗಿದ್ದ ಬಹುತೇಕ ನಟಿಯರು ನಾನಾ ಕಾರಣಗಳಿಂದ ಚಿತ್ರರಂಗ ತೊರೆದಿದ್ದಾರೆ. ಕೆಲವರು ಇಂದಿಗೂ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ನಾಯಕಿಯಾಗಿ ಮಿಂಚಿದ್ದ ಬಹುಬೇಡಿಕೆಯ ನಟಿಯರಲ್ಲಿ ಭಾನುಪ್ರಿಯಾ ಕೂಡ ಒಬ್ಬರು. ಈ ನಟಿ ಕುರಿತಾಗಿ ಸುದ್ದಿಯೊಂದು ವೈರಲ್ ಆಗುತ್ತಿದೆ. ಟಾಪ್ ಹೀರೋಗಳೊಂದಿಗೆ ಅನೇಕ ಚಲನಚಿತ್ರಗಳನ್ನು ಮಾಡಿದ್ದ ಭಾನುಪ್ರಿಯಾ ಸ್ಟಾರ್ ನಟಿಯಾಗಿ ಮಿಂಚಿದ್ದರು. ನಟಿ ಮತ್ತು ಶಾಸ್ತ್ರೀಯ ನೃತ್ಯಗಾರ್ತಿಯಾಗಿ ವಿಶೇಷ ಮನ್ನಣೆ ಪಡೆದಿದ್ದಾರೆ. ಸುಮಾರು 3 ದಶಕಗಳ ಕಾಲ ತೆಲುಗು ಚಿತ್ರರಂಗದಲ್ಲಿ ಮಿಂಚಿದ್ದರು. ಭಾನುಪ್ರಿಯಾ ಕನ್ನಡದಲ್ಲಿ ಡಾ. ವಿಷ್ಣುವರ್ಧನ್ ಜೊತೆ ಕದಂಬ, ರವಿಚಂದ್ರನ್ ಜೊತೆ ರಸಿಕ ಸೇರಿ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದರು. ಇತ್ತೀಚೆಗೆ ಭಾನುಪ್ರಿಯಾ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವುದು ಕಡಿಮೆ. ಭಾನುಪ್ರಿಯಾ ವರ್ಷಕ್ಕೊಮ್ಮೆ ಮಾತ್ರ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯ ಆಕೆಯ ಸಂದರ್ಶನದ ತುಣುಕು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಆಗಿದೆ. ಆಕೆಯ ಮಾತುಗಳು ವೈರಲ್ ಆಗುತ್ತಿವೆ. ಭಾನುಪ್ರಿಯಾ ಲವ್ ಸ್ಟೋರಿ ಹಾಟ್ ಟಾಪಿಕ್ ಆಗುತ್ತದೆ. ಭಾನುಪ್ರಿಯಾ ಕಮರ್ಷಿಯಲ್ ಸಿನಿಮಾಗಳು ಮತ್ತು ಭಕ್ತಿ ಸಿನಿಮಾಗಳನ್ನು ಮಾಡಿದ್ದಾರೆ. ನಿರ್ದೇಶಕ ವಂಶಿ ಅವರೊಂದಿಗೆ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. ಇದು ನಿರ್ದೇಶಕರೊಂದಿಗೆ ಉತ್ತಮ ಸಂಬಂಧಕ್ಕೆ ಕಾರಣವಾಯಿತು. ಅದು ಪ್ರೀತಿಗೆ ತಿರುಗಿತು. ಇಬ್ಬರ ನಡುವೆ ಪ್ರೀತಿ ಚಿಗುರಿತು. ಆ ಸಮಯದಲ್ಲಿ ಅವರ ಪ್ರೀತಿ ದೊಡ್ಡ ಸಂಚಲನವಾಯಿತು. ನಿರ್ದೇಶಕ ವಂಶಿ ಈಗಾಗಲೇ ಮದುವೆಯಾಗಿ ಮಕ್ಕಳು ಇದ್ದಾರೆ. ಆದರೆ ಭಾನುಪ್ರಿಯಾ ಜೊತೆ 2ನೇ ಮದುವೆಗೆ ತಯಾರಿ ನಡೆಸಿದ್ದರು. ಈ ವಿಷಯವನ್ನು ಭಾನುಪ್ರಿಯಾ ಮನೆಯಲ್ಲಿ ಹೇಳಿದ್ದರಂತೆ. ಆದ್ರೆ ಇದಕ್ಕೆ ಪೋಷಕರು ಒಪ್ಪಲಿಲ್ಲ. ಅವನಿಗೆ ಈಗಾಗಲೇ ಮದುವೆಯಾಗಿದೆ, ಮಕ್ಕಳೇ. ಇಂಥವನನ್ನು ಮದುವೆಯಾಗಲು ಹೊರಟಿದ್ದೀಯಾ ನೀನು ಎಂದು ಹೇಳಿದ್ದರಂತೆ. ತಾಯಿಯ ಕಾರಣದಿಂದ ಮದುವೆಯ ಯೋಚನೆಯನ್ನು ಕೈಬಿಟ್ಟಿದ್ದರು ಭಾನುಪ್ರಿಯಾ. ಭಾನುಪ್ರಿಯಾ 1998ರಲ್ಲಿ ಡಿಜಿಟಲ್ ಗ್ರಾಫಿಕ್ ಎಂಜಿನಿಯರ್ ಆದರ್ಶ್ ಕೌಶಲ್ ಅವರನ್ನು ವಿವಾಹವಾದರು. ಅವರ ಮದುವೆ ಕ್ಯಾಲಿಫೋರ್ನಿಯಾದಲ್ಲಿ ನಡೆಯಿತು. ಅವರಿಗೆ ಅಭಿನಯ ಎಂಬ ಮಗಳಿದ್ದಾಳೆ. ಆದರೆ ಭಾನುಪ್ರಿಯಾ ಅವರ ಪತಿ ಆದರ್ಶ್ 2018ರಲ್ಲಿ ಹೃದಯಾಘಾತದಿಂದ ನಿಧನರಾದರು. ಈಗ ಭಾನುಪ್ರಿಯಾ ಮಗಳೊಂದಿಗೆ ಚೆನ್ನೈನಲ್ಲಿ ನೆಲೆಸಿದ್ದಾರೆ. ಮದುವೆಯ ನಂತರ ಸಿನಿಮಾದಿಂದ ದೂರ ಉಳಿದಿದ್ದರು. 2003ರಲ್ಲಿ ಅಮೆರಿಕದಿಂದ ಮರಳಿದ ನಂತರ ಭಾನುಪ್ರಿಯಾ ಮತ್ತೆ ನಟಿಸಲು ಆರಂಭಿಸಿದರು. ಚಿತ್ರರಂಗದಲ್ಲಿ ಶರತ್ ಬಾಬು ಪ್ರಮುಖ ದಕ್ಷಿಣ ಭಾರತೀಯ ಭಾಷೆಗಳಾದ ಕನ್ನಡ, ಮಲಯಾಳಂ, ತಮಿಳು ಮತ್ತು ತೆಲುಗಿನಲ್ಲಿ ನಟಿಸಿರುವ ಭಾರತದ ಒಬ್ಬ ಪ್ರಸಿದ್ಧ ಚಲನಚಿತ್ರ ನಟ. ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಶರತ್ ಬಾಬು ವಿಧಿವಶರಾಗಿದ್ದರು. ಶರತ್ ಬಾಬು ಅವರಿಂದ ವಿಚ್ಛೇದನ ಪಡೆದ ಪತ್ನಿ ರಮಾಪ್ರಭಾ ಸಂದರ್ಶನವೊಂದರಲ್ಲಿ ಭಾಗಿಯಾಗಿ ಶರತ್ ಬಾಬು ಅವರ ಕುರಿತಾಗಿ ಕೆಲವು ಮಾಹಿತಿ ಹಂಚಿಕೊಂಡಿದ್ದಾರೆ. ಶರತ್ ಬಾಬು ಮತ್ತು ರಮಾಪ್ರಭಾ ವಿವಾಹವಾದರು ಮತ್ತು ಬೇರೆಯಾದರು. ಆದರೆ ಹಣಕ್ಕಾಗಿ ವಂಚನೆ ಮಾಡಲಾಗಿದೆ ಎಂದು ರಮಾಪ್ರಭಾ ಸೆನ್ಸೇಷನಲ್ ಕಾಮೆಂಟ್ ಮಾಡಿದ್ದಾರೆ. ಓಪನ್ ಹಾರ್ಟ್ ವಿತ್ ಆರ್ಕೆ ಎಂಬ ಟಾಕ್ ಶೋನಲ್ಲಿ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ. ಹಿರಿಯ ನಟಿ ರಮಾಪ್ರಭಾ ತೆಲುಗಿನಲ್ಲಿ 100 ಸಿನಿಮಾ ಮಾಡಿದ್ದಾರೆ. ನಾಯಕಿಯಿಂದ ಹಿಡಿದು ಕ್ಯಾರೆಕ್ಟರ್ ಆರ್ಟಿಸ್ಟ್ ವರೆಗೂ ಅಮ್ಮ, ಚಿಕ್ಕಮ್ಮ, ಅಜ್ಜಿಯಾಗಿ ನಟಿಸಿದ್ದಾರೆ. ಈಗ ವಯಸ್ಸಿನ ಕಾರಣದಿಂದ ಸಿನಿಮಾದಿಂದ ದೂರ ಉಳಿದಿದ್ದಾರೆ. ಈ ವೇಳೆ ತನ್ನ ಮಾಜಿ ಪತಿ ಶರತ್ ಬಾಬು ಮಾಡಿದ ಮೋಸವನ್ನು ಆಕೆ ಬಹಿರಂಗಪಡಿಸಿದ್ದಾರೆ. ರಮಾಪ್ರಭಾ 1966ರಿಂದ ನಟಿ. ಭಾರಿ ಬೇಡಿಕೆಯ ನಟಿಯಾಗಿದ್ದರು. 100 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಶರತ್ ಮತ್ತು ರಮಾ ಇಬ್ಬರು ಸೌತ್ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ. ರಾಮ ಹಾಸ್ಯ ನಟಿಯಾಗಿದ್ದರು. ಶರತ್ ಅವರ 1 ದಶಕದ ನಂತರ ಉದ್ಯಮಕ್ಕೆ ಪ್ರವೇಶಿಸಿದರು. ಆದರೆ ಶೀಘ್ರದಲ್ಲೇ ಉದ್ಯಮದಲ್ಲಿ ಜನಪ್ರಿಯ ಹೆಸರಾದರು. ನಟರು ಸಾಮಾನ್ಯ ಸ್ನೇಹಿತನ ಮೂಲಕ ಭೇಟಿಯಾದರು ಮತ್ತು ಶೀಘ್ರದಲ್ಲೇ ನಿಕಟ ಸ್ನೇಹಿತರಾದರು. ಒಟ್ಟಿಗೆ ಕೆಲವು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ ನಂತರ ಮತ್ತು ಬೆಳ್ಳಿ ಪರದೆಯ ಮೇಲೆ ದಂಪತಿಯಾಗಿ ಕಾಣಿಸಿಕೊಂಡ ನಂತರ ಈ ಜೋಡಿಯು ಎಷ್ಟು ಹತ್ತಿರವಾಯಿತು ಎಂದರೆ ಅವರು ಲಿವ್ ಇನ್ ಸಂಬಂಧವನ್ನು ಹೊಂದಿದ್ದರು. ರಮಾ ಮತ್ತು ಶರತ್ ಮದುವೆಯಾಗಿದ್ದಾರೆ ಎಂದು ಹೇಳುತ್ತಿದ್ದ ಬಹಳಷ್ಟು ಮಾಧ್ಯಮಗಳಿಗೆ ಇದು ಗೊಂದಲದ ವಿಷಯವಾಯಿತು. ನಟಿಯಾಗಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದ ಕಾಲದಲ್ಲಿ ಶರತ್ ಬಾಬು ನಟನಾಗಿ ಪ್ರತಿನಿತ್ಯ ನೆಲೆಯೂರುತ್ತಿದ್ದರು. ರಮಾ ಮತ್ತು ಶರತ್ 1974ರಲ್ಲಿ ತಮ್ಮ ಸಂಬಂಧ ಅಧಿಕೃತಗೊಳಿಸಿದ್ದರು. ಸುಮಾರು 14ರಿಂದ 15 ವರ್ಷಗಳ ಕಾಲ ಒಟ್ಟಿಗೆ ಇದ್ದ ಈ ಜೋಡಿ ಮತ್ತೆ ಬೇರೆಯಾದರು. ನಂತರ ಶರತ್ 1990ರಲ್ಲಿ ಸ್ನೇಹಾ ನಂಬಿಯಾರ್ ಅವರನ್ನು ವಿವಾಹವಾದರು. ಆದರೆ 21 ವರ್ಷಗಳ ಕಾಲ ಒಟ್ಟಿಗೆ ಇದ್ದ ನಂತರ ದಂಪತಿ 2011ರಲ್ಲಿ ಬೇರ್ಪಟ್ಟರು. ರಮಾ ಮತ್ತು ಶರತ್ ಪರಸ್ಪರ ದೂರ ಸರಿಯಲು ಶರತ್ ತನಗೆ ಮೋಸ ಮಾಡಿದ್ದಾನೆ ಮತ್ತು ತನ್ನ ಆಸ್ತಿಗಾಗಿ ತನ್ನೊಂದಿಗೆ ಇದ್ದಾನೆ ಎಂದು ರಮಾ ಆಗಾಗ್ಗೆ ಹೇಳಿಕೊಂಡಿದ್ದಾಳೆ.
ಇದನ್ನು ಸ್ಪಷ್ಟಪಡಿಸಲು ಶರತ್ ಸಂದರ್ಶನವೊಂದರಲ್ಲಿ ಈ ಹಿಂದೆ ಮಾತನಾಡಿ ರಮಾ ಮೊದಲ ಹೆಂಡತಿ ಎಂದು ಹಲವರು ಹೇಳಿಕೊಂಡರು. ಅವರು ಅವಳನ್ನು ಮದುವೆಯಾಗಲಿಲ್ಲ. ಅವರು ಅವಳೊಂದಿಗೆ 14 ವರ್ಷಗಳ ಸುದೀರ್ಘ ಸಂಬಂಧ ಇದ್ದದ್ದು ನಿಜ. ಆದರೆ ಇದಕ್ಕೆ ಏನು ಹೆಸರಿಡಬೇಕೆಂದು ತಿಳಿದಿರಲಿಲ್ಲ. ನಾನು ಬೆಳ್ಳಿ ಸ್ಪೂನ್ ಹಿಡಿದುಕೊಂಡೇ ಹುಟ್ಟಿದವನು. ರಮಾಳ ಆಸ್ತಿ, ಹಣ ನನಗೆ ಯಾಕೆ? ನಾನೇ ಅವಳಿಗೆ ಚೆನ್ನೈನಲ್ಲಿರುವ ಆಸ್ತಿಯನ್ನು ಮಾರಾಟ ಮಾಡಿ 60 ಕೋಟಿ ಬೆಲೆ ಬಾಳುವ ಮನೆ ಕೊಡಿಸಿದ್ದೇನೆ. ಅವಳು ನನಗಿಂತ ದೊಡ್ಡವಳು. ನನ್ನ ಜೀವನದಲ್ಲಿ ಬಿರುಗಾಳಿಯಂತೆ ಬಂತು. ನನ್ನ ಸಿನಿಮಾ ಕೆರಿಯರ್ ಅನ್ನು ಡ್ಯಾಮೇಜ್ ಮಾಡಿ ಹೋಗಿದ್ದಾಳೆ ಎಂದು ಈ ಹಿಂದೆ ಶರತ್ ಬಾಬು ಹೇಳಿದ್ದರು. ಓಪನ್ ಹಾರ್ಟ್ ವಿತ್ ಆರ್ಕೆ ಎಂಬ ಟಾಕ್ ಶೋನಲ್ಲಿ ರಮಾಪ್ರಭಾ ಮಾತನಾಡಿ, ಅವರ ಪರಿಚಯ ಆಕಸ್ಮಿಕವಾಗಿ ಆಯಿತು. ನಂತರ ಇದುವೇ ಮದುವೆಗೆ ಕಾರಣವಾಯಿತು. ಹಣಕ್ಕಾಗಿ ಮದುವೆಯಾಗಿದ್ದೇನೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಅವಕಾಶಕ್ಕಾಗಿ ಬಂದಿದ್ದರು. ಜೊತೆಯಲ್ಲಿಯೇ ಇದ್ದುಕೊಂಡು ಬೆಳೆಯಲು ಪ್ರಯತ್ನಿಸಿದರು. ಶರತ್ ಬಾಬು ಅವರೊಂದಿಗೆ 16 ವರ್ಷಗಳಿಂದ ಒಟ್ಟಿಗೆ ಇದ್ದೇನೆ ಮತ್ತು ಅವರ ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ಸಂಪೂರ್ಣವಾಗಿ ವಿರುದ್ಧವಾಗಿವೆ ಎಂದಿದ್ದಾರೆ. ಸಿನಿಮಾದಲ್ಲಿ ಹಾಗೂ ನಿಜ ಜೀವನದಲ್ಲೂ ನಟಿಸಿದ್ದೇನೆ. ಆದರೆ ಅವರು ತಮಾಷೆಯ ವ್ಯಕ್ತಿ ಎಂದು ತಿಳಿದು ಬಂದಿದೆ ಮತ್ತು ಯಾರಾದರೂ ಒಳ್ಳೆಯವರಾಗಿದ್ದರೆ ಮುಕ್ತವಾಗಿ ಮಾತನಾಡುತ್ತಾರೆ. ಮೇಲಾಗಿ ತನಗೆ ತಪ್ಪು ಆಲೋಚನೆಗಳಿಲ್ಲ. 5 ನಿಮಿಷಗಳ ಲೈಂಗಿಕತೆಯಲ್ಲಿ ಪ್ರೀತಿ ಮಿಸ್ ಆಗುತ್ತದೆ. ಭಿನ್ನಾಭಿಪ್ರಾಯಗಳಿರುತ್ತವೆ. ಆ ನಿಟ್ಟಿನಲ್ಲಿ ಅಂತರ ಕಾಯ್ದುಕೊಳ್ಳುತ್ತಿದ್ದೆವು ಎಂದು ರಮಾಪ್ರಭಾ ಬಹಿರಂಗಪಡಿಸಿದ್ದಾರೆ. ಶರತ್ ಬಾಬು, ರಮಾಪ್ರಭಾ ಅವರನ್ನು ಮದುವೆಯಾದರು ಎಂದು ಅನೇಕ ನಟರು ಅಸೂಯೆ ಪಟ್ಟಿದ್ದಾರೆ. ಶರತ್ ಬಾಬುಗೆ ಅನೇಕರು ಪ್ರೀತಿ ತೋರಿಸುತ್ತಿದ್ದರು. ಈ ಪ್ರಕ್ರಿಯೆಯಲ್ಲಿ ಕೆಲವು ಸಹ ನಟಿಯರು ಸಂಚು ರೂಪಿಸಿ ಜಗಳಕ್ಕೆ ಕಾರಣರಾದರು. ಮೇಲಾಗಿ ಇಬ್ಬರ ಅಗಲಿಕೆಯಲ್ಲಿ ಹಣವೆಲ್ಲ ಕಳೆದುಕೊಂಡೆವು. ಆದರೆ ಅದೆಲ್ಲವೂ ಪ್ಲಾನ್ ಪ್ರಕಾರವೇ ನಡೆದಿದೆ. ಒಳಗಿನ ಷಡ್ಯಂತ್ರವಿದೆ. ಗೊತ್ತಿಲ್ಲದೆ ಆಸ್ತಿ ಬರೆದುಕೊಟ್ಟಿದ್ದಾರೆ. ತುಂಬಾ ನಷ್ಟವಾಗಿದೆ. ನಂತರ ಅವರು ಆ ಪಿತೂರಿಗಳ ಫಲಿತಾಂಶವನ್ನು ಅನುಭವಿಸಿದರು ಎಂದು ತಿಳಿದುಬಂದಿದೆ. ಆದರೆ ಅವರು ಹಣಕ್ಕಾಗಿ ಷಡ್ಯಂತ್ರಗಳನ್ನು ಮಾಡಿದ್ದಾರೆಯೇ ಅಥವಾ ಯಾರಾದರೂ ಮಾಡಿದ್ದಾರಾ? ಹೀಗೊಂದು ನಡೆದಿದೆ. ಶರತ್ ಬಾಬು ಕೂಡ ನನ್ನ ಕುಟುಂಬವನ್ನು ತನ್ನ ಉದ್ದೇಶಕ್ಕೆ ಬಳಸಿಕೊಂಡಿದ್ದಾನೆ. ಅವರು ವಿದ್ಯಾವಂತರಲ್ಲ. ಆದರೆ ತಂಗಿ ಮೇಲಿನ ಪ್ರೀತಿಯಿಂದ ಅದನ್ನೆಲ್ಲ ಮಾಡಿದ್ದಾರೆ. ಹಾಗೆ ಮೋಸ ಹೋಗಬೇಕಾಯಿತು ಎಂದು ರಮಾಪ್ರಭಾ ಹೇಳಿದ್ದಾರೆ. ಶರತ್ ಬಾಬು ಪ್ರಮುಖ